ಓಂ ತತ್ಸತ್. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಪರಂಪರೆ ಬಹಳ ಸಮೃದ್ಧವಾಗಿದೆ. ಈ ಪರಂಪರೆಗೆ ಮೂಲ ಅಂತ ಆಗಿರೋದು ವೇದ. ಇದು ನಮ್ಮ ನಿಶ್ರೇಯಸ್ಸಿಗೆ ದೊಡ್ಡ ದಾರಿ ಇದು. ವೇದ ಅಂದ್ರೆ ಏನು? ವಿದ್ ಅಂದ್ರೆ ಜ್ಞಾನ ಅಂತ ಅರ್ಥ. ವೇದ ಅಂತಂದ್ರೆ ತಿಳಿಯೋದು, ಜ್ಞಾನ ಅಂತ ಅರ್ಥ. ಹಾಗಾದ್ರೆ ಏನನ್ನ ತಿಳಿಯೋದು? ನಮ್ಮನ್ನ ನಾವು ತಿಳಿಯೋದು, ಜಗತ್ತನ್ನ ತಿಳಿಯೋದು, ಜೀವವನ್ನ ತಿಳಿಯೋದು. ಜಗತ್ತನ್ನ, ಮಹತ್ತನ್ನ, ಜೀವನವನ್ನ, ನಮ್ಮನ್ನ ತಿಳಿಯೋದೇ ಜ್ಞಾನ. ಈ ಜ್ಞಾನ ರಾಶಿ ಬಹಳ ಅಪಾರವಾಗಿತ್ತು. ಅಧ್ಯಯನ ಸುಲಭಕ್ಕೋಸ್ಕರ ವ್ಯಾಸ ಮಹರ್ಷಿಗಳು ಇದನ್ನ 4 ಭಾಗಗಳಾಗಿ ವಿಭಾಗಿಸ್ಕೊಟ್ರು. ಅದೇ ಋಗ್, ಯಜುಸ್, ಸಾಮ ಮತ್ತೆ ಅಥರ್ವ ವೇದ ಅಂತ ಆಗಿದೆ. ಈ 4 ವೇದದಲ್ಲಿ ಪ್ರತಿಯೊಂದು ವೇದಕ್ಕೂ ಮತ್ತೆ 4 ಉಪವಿಭಾಗಗಳು ಅಂತ ಇದೆ. ಅದು ಯಾವುದು? ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತೆ ಉಪನಿಷತ್ತು. ಈ ಉಪನಿಷತ್ತುಗಳು ಅನ್ನೋದು ವೇದದ ಕೊನೆಯ ಭಾಗ. ಜೊತೆಗೆ ಈ ವೇದದ ಸಾರ ಆಗಿರೋದ್ರಿಂದ ಇದನ್ನ ವೇದಾಂತ ಅಂತ ಕರೆದ್ರು. ಸಾಮಾನ್ಯವಾಗಿ ಉಪನಿಷತ್ತುಗಳು ಅಂತಂದ್ರೆ ವೇದಾಂತ ಪರಮ ತತ್ವವನ್ನ ಅಥವಾ ಪರಬ್ರಹ್ಮವನ್ನ, ಆತ್ಮವಸ್ತುವನ್ನ, ಆತ್ಮ ತತ್ವವನ್ನ ಬೋಧಿಸ್ತವೆ. ಅದಕ್ಕೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ವೇದಾಂತ ತತ್ವ ಹೆಚ್ಚಿನದಾಗಿ ಎಲ್ರಿಗೂ ಅಷ್ಟು ಸುಲಭ ಗ್ರಾಹ್ಯ ಅಲ್ಲ. ಯಾಕೆ ಅಂತಂದ್ರೆ ಅನಿರ್ವಚನೀಯವಾಗಿರ್ತಕ್ಕಂಥ ತತ್ವವನ್ನ ವಾಚ್ಯವಾಗಿ ತಿಳಿಸೋದು ಸಮಂಜಸ ಅಲ್ಲ ಅಂತ ತಿಳಿದಿದ್ದಂಥ ನಮ್ಮ ಪೂರ್ವಿಕರು ಆ ತತ್ವವನ್ನ ಸೂಚ್ಯವಾಗಿ ನಿದರ್ಶನಗಳ ಮೂಲಕ ತಿಳಿಸಿದ್ದಾರೆ. ಆ ನಿದರ್ಶನಗಳಾದ್ರೂ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆನೇ ಹೆಚ್ಚು. ಒಂದೊಮ್ಮೆ ಏನೋ ಅಲ್ಪ ಸ್ವಲ್ಪ ಅರ್ಥ ಆದ್ರೂ ಕೂಡ ಅದು ಸರಿಯಾಗಿ ಜೀರ್ಣ ಆಗದೆ ಅನುಭವಕ್ಕೆ ವೇದ್ಯವಾಗದೆ ಹೋಗಬಹುದು. ಈ ಕಾರಣದಿಂದ ಈ ವೇದಾಂತ ತತ್ವಗಳಿಗೆ ಆಚಾರ್ಯರು ಭಾಷ್ಯಗಳನ್ನು ರಚಿಸಿದ್ದಾರೆ. ಭಾಷ್ಯಗಳು ಅಂತಂದ್ರೆ ಅದನ್ನ ನಾವು ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಹೇಗೆ ತಿಳಿಬಹುದು ಅನ್ನೋದನ್ನ ವಿವರಣೆಯನ್ನ ತಿಳಿಸಿದ್ದಾರೆ. ಇದು ನಮ್ಗೆ ಬಹಳ ಉಪಕಾರ ಆಗಿದೆ. ಈ ಭಾಷ್ಯಗಳನ್ನ ಅರ್ಥ ಮಾಡಿಕೊಳ್ಳೋಕೆ ನಮಗೆ ಒಂದು ಮಟ್ಟದ ಪರಿಚಯದ ಅವಶ್ಯಕತೆ ಇದೆ. ಇದನ್ನೇ ನಮ್ಮ ಪೂರ್ವಸೂರಿಗಳು ಬಹಳ ಸರಳವಾಗಿ ನಾವು ತಿಳಿದು ಅಳವಡಿಸಿಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ಪ್ರಕರಣ ಗ್ರಂಥಗಳನ್ನು ರಚಿಸಿದ್ದಾರೆ. ಪ್ರಕರಣ ಗ್ರಂಥ ಅಂತಂದ್ರೆ ಒಂದು ಪರಿಚಯದ ಗ್ರಂಥ ಅಥವಾ ಇದನ್ನ ಏನದು ಪರಿಚಯದ ಗ್ರಂಥ ಅಥವಾ ಪ್ರಾರಂಭಿಕ ಗ್ರಂಥ ಅಂತ ಬೇಕಾದ್ರೂ ಹೇಳ್ಬೋದು. ಇವು ಬಹಳ ಸರಳವಾಗಿದ್ದು ವಸ್ತು ನಿಶ್ಚಯಕ್ಕೆ ಬಹಳಷ್ಟು ತಯಾರಿಯನ್ನ ನಮಗೆ ಮಾಡಿಕೊಡುತ್ತೆ, ಪೂರ್ವ ಸಿದ್ಧತೆಯನ್ನು ನಮಗೆ ಒದಗಿಸುತ್ತೆ. ಅಂತ ಗ್ರಂಥಗಳ ಪೈಕಿ ವಿವೇಕ ಚೂಡಾಮಣಿ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಕೃತಿಯನ್ನ ಶಂಕರ ಭಗವತ್ಪಾದರೇ ರಚಿಸಿದ್ರು ಅಂತ ಹೆಚ್ಚಿನ ವಿದ್ವಾಂಸರ ಅಭಿಮತ. ಕೆಲ ವಿದ್ವಾಂಸರು ಈ ಕೃತಿ ಭಗವತ್ಪಾದರ ಅಲ್ಲದೆ ಅವರ ಪರಂಪರೆಯಲ್ಲಿ ಬಂದಂತ ಬೇರೆ ಯತಿಗಳಿಂದ ರಚಿತವಾಗಿರಬಹುದು ಅನ್ನೋ ಅಭಿಪ್ರಾಯ ಭೇದವೂ ಇದೆ. ಅದೇನೇ ಆಗಿರ್ಲಿ, ಈ ಕೃತಿಯಂತೂ ಬಹಳ ಪ್ರಯೋಜನ ಮತ್ತೆ ಪರಿಣಾಮಕಾರಿಯಾಗಿದೆ. ಅದು ಇದರ ಲೋಕ ಪ್ರಸಿದ್ಧಿಯಿಂದಲೇ ಅದು ತಿಳಿತಾ ಇದೆ. ಅದರ ಕೀರ್ತಿ ಅಷ್ಟರ ಮಟ್ಟಿಗೆ ಹರಡಿದೆ. ಬಹಳಷ್ಟು ಅಸಂಖ್ಯ ಮಹನೀಯರು ಈ ಗ್ರಂಥವನ್ನ ನಿತ್ಯ ಪಾರಾಯಣಕ್ಕೆ ಬಳಸ್ತಾರೆ. ಇದರ ಸಮಗ್ರವಾದಂತ ಅಧ್ಯಯನ ನಮ್ಮೆಲ್ಲರಿಗೂ ಕೂಡ ಪ್ರಯೋಜನಕಾರಿಯಾಗಿದೆ. ಇದು ನಮ್ಗೆ ದೀವಿಗೆಯಾಗಿ ಅಂದ್ರೆ ನಮ್ಮ ದಾರಿಗೆ ಬೆಳಕಾಗಿ ಇದು ನಮ್ಮ ನಿಶ್ರೇಯಸ್ಸಿಗೆ ಅಂದ್ರೆ ನಮ್ಗೆ ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನ ನಾವು ಪ್ರತಿನಿತ್ಯ
ಎಷ್ಟ ಸಾಧ್ಯವೋ ಅಷ್ಟು ಅದನ್ನ ಅಧ್ಯಯನದಲ್ಲಿ ನಿರತರಾಗೋಣ. ನಮಸ್ಕಾರ. ಈಗಾಗಲೇ ನಾವು ವಿವೇಕ ಚೂಡಾಮಣಿಯ ಗ್ರಂಥವನ್ನು ಅಧ್ಯಯನಕ್ಕೆ ಅಂತ ಆರಿಸಿಕೊಂಡಾಗಿದೆ. ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಯಾಕೆ ನಾವು ಈ ಗ್ರಂಥದ ಅಧ್ಯಯನವನ್ನ ಮಾಡಬೇಕು, ಇದರಿಂದ ಮಾಡೋದ್ರಿಂದ, ಅದರ ಅಧ್ಯಯನ ಮಾಡೋದ್ರಿಂದ ನಮಗಾಗೋ ಪ್ರಯೋಜನ ಏನು ಅಂತ ನಾವು ತಿಳಿಬೇಕಾಗತ್ತೆ. ಏಕೆ ಅಂತಂದ್ರೆ, ಯಾವುದನ್ನೇ ಒಂದನ್ನ ಶುರು ಮಾಡಿದಾಗ ಶುರುವಿನಲ್ಲಿ ಅದು ಆಸಕ್ತಿಯುತವಾಗಿ ಕಂಡು ಹಾಗೆ ಸ್ವಲ್ಪ ಸಮಯದ ನಂತರ ಅದು ಹಾಗೆ ಕೈ ಬಿಡೋ ಅಂತ ಒಂದು ಸಾಧ್ಯತೆಗಳು ಹೆಚ್ಚಿರೋದ್ರ ಕಾರಣ ನಮಗೆ ಮೊದಲು ಮನದಟ್ಟಾಗಬೇಕು, ಯಾಕಾಗಿ ನಾನು ಇದನ್ನ ಅಧ್ಯಯನ ಮಾಡಬೇಕು ಅಂತ. ಯಾಕಾಗಿ ಅಧ್ಯಯನ ಮಾಡಬೇಕು, ಇದು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೋಡೋಣ. ಪ್ರಯೋಜನ ಅಂತ ಏನೋ ಒಂದು ಇದ್ದಾಗ ನಾವು ಅದಕ್ಕೆ ಅದನ್ನ ಪೂರ್ಣಗೊಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಏನು ಪ್ರಯೋಜನ? ಈಗಲೇ ಹೇಳಿದ ಹಾಗೆ ಉಪನಿಷತ್ತುಗಳನ್ನ ವೇದಾಂತ ಅಂತ ಹೇಳ್ತೀವಿ. ವೇದಾಂತದ ಅಧ್ಯಯನದಿಂದ ನಮಗಾಗೋ ಲಾಭ ಏನಂತಂದ್ರೆ, ನಮಗೆ ತತ್ವ ನಿಶ್ಚಯ ಆಗತ್ತೆ. ತತ್ವ ಏನು? ಯಾವ ತತ್ವ? ಆತ್ಮತತ್ವ ಅಥವಾ ಪರಮಾತ್ಮ ತತ್ವ ನಿಶ್ಚಯ ಆಗತ್ತೆ. ಸರಿ, ಪರಮಾತ್ಮ ತತ್ವ ಏನು, ಅದ್ರ ನಿಶ್ಚಯ ಯಾಕಾಗ್ಬೇಕು, ನನಗೆ ಇದ್ರದ್ದ ಅವಶ್ಯಕತೆಯೇ ಇಲ್ಲ ಅಂದಾಗ ನಾನು ಯಾಕೆ ಇದ್ರದ್ದ ಅಧ್ಯಯನ ಮಾಡಬೇಕು ಅನ್ನೋ ಪ್ರಶ್ನೆನೂ ಬರುತ್ತೆ. ಹಾಗಿದ್ದಾಗ ಪ್ರಯೋಜನ ಬಗ್ಗೆ ನಮಗೆ ಹೇಳಿದಾಗ ತತ್ವ ನಿಶ್ಚಯ ಆಗುತ್ತೆ ಅಥವಾ ಆತ್ಮಜ್ಞಾನ ಸಿಗುತ್ತೆ ಅಂತಂದ್ರೆ, ಆತ್ಮಜ್ಞಾನದ ನನಗೆ ಅವಶ್ಯಕತೆಯೇ ಇಲ್ಲ, ನಾನು ಅದನ್ನ ಬಯಸ್ತಾ ಇಲ್ಲ ಅಂತಂದಾಗ, ಸರಿ, ಏನನ್ನ ಬಯಸ್ತಾ ಇದ್ದೀವಿ? ಆತ್ಮ ತತ್ವ ನಿಶ್ಚಯ ಆದಾಗ ನಮ್ಗೆ ಏನು ಉಂಟಾಗುತ್ತೆ ಅಂದ್ರೆ, ಭಯ ಶೋಕ ಮೋಹಗಳು ಹೋಗ್ತವೆ. ಆತ್ಮ ಅಂತ ಏನು ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ಗೊತ್ತಿಲ್ಲದೆ ಇರೋ ವಿಷಯ ಸಿಗುತ್ತೆ ಅಂತಂದಾಗ ನಾವು ಅದನ್ನ ಏನು ಅಷ್ಟು ಆಸಕ್ತಿ ತೋರ್ಸೋದಕ್ಕೆ ಹೋಗೋದಿಲ್ಲ. ಗೊತ್ತಿರೋ ವಿಷಯ ಯಾವುದು? ಈಗಾಗಲೇ ನಮಗೆ ಗೊತ್ತಿರೋ ಅಂತ ವಿಷಯ ಭಯ ಶೋಕ ಮೋಹ. ನಮಗೆ ಜೀವನದಲ್ಲಿ ಮೃತ್ಯುವಿನ ಭಯವಿದೆ, ಜೀವನದಲ್ಲಿ ಜಗತ್ತಿನ ಬಗ್ಗೆ ಮೋಹ ಇದೆ, ಹಾಗೆ ಸುತ್ತಮುತ್ತಲು ಶೋಕದಿಂದವೂ ತುಂಬಿದೆ. ಇದು ನಮ್ಮ ಅನುಭವಕ್ಕೆ ಈಗಾಗಲೇ ಸಿಕ್ಕಿರೋದ್ರಿಂದ ಇದರಿಂದ ನಮಗೆ ನಿವೃತ್ತಿ ಸಿಗುತ್ತೆ. ಇದರಿಂದ ನಿವೃತ್ತಿ ಸಿಕ್ತಿದ್ದ ಹಾಗೆ ನಮಗೆ ಆತ್ಮತತ್ವ ನಿಶ್ಚಯ ಆಯಿತು ಅಂತಾನೆ ತಿಳ್ಕೋಬೇಕು. ಹಾಗಾಗಿ ನಾವು ಈ ವಿವೇಕ ಚೂಡಾಮಣಿಯ ಗ್ರಂಥವನ್ನ ನೋಡಕ್ಕೆ ಮುಖ್ಯವಾದ ಕಾರಣ ಆತ್ಮತತ್ವದ ನಿಶ್ಚಯ. ಆತ್ಮ ಅಂತಂದ್ರೆ ಏನು ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ಆತ್ಮತತ್ವದ ನಿಶ್ಚಯ ಹೇಗಾಗತ್ತೆ? ಆತ್ಮತತ್ವ ನಿಶ್ಚಯ ಆಗೋದ್ರಿಂದ ಏನಾಗತ್ತೆ ಅಂದ್ರೆ, ಭಯಶೋಕ ಮೋಹಗಳು ಹೋಗ್ತವೆ. ಭಯಶೋಕ ಮೋಹಗಳ ಬಗ್ಗೆ ನಮ್ಗೆ ವಿವರಣೆ ಬೇಕಾಗಿಲ್ಲ, ಯಾಕೆಂದ್ರೆ ಈಗಾಗಲೇ ನಮ್ಗೆ ಅದರ ಅನುಭವ ಇದೆ. ಅದರಿಂದ ಬಿಡುಗಡೆ ಬೇಕಾಗಿದೆ. ಅದಕ್ಕೆ ಇದು ಒಳ್ಳೆಯ ಸಾಧನ. ಮತ್ತೊಂದೇನಪ್ಪಾ ಅಂತಂದ್ರೆ, ಯಾವುದಾದ್ರೂ ನಾವು ವೇದಾಂತ ಗ್ರಂಥವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಾವು 4 ಅನುಬಂಧ ಚತುಷ್ಟಯ ಅಂತ 4 ಅಂಶಗಳನ್ನ ಗಮನದಲ್ಲಿಟ್ಟು ನೋಡ್ತೀವಿ. ವಿಷಯ, ಅಧಿಕಾರಿ, ಪ್ರಯೋಜನ ಮತ್ತೆ ಸಂಬಂಧ ಅಂತ ಹೀಗೆ 4 ಅಂಶಗಳನ್ನ ಚೌಕಟ್ಟಿನಲ್ಲಿ ನಾವು ನೋಡ್ತೀವಿ. ಆಗ ಇದರ ಅಧ್ಯಯನಕ್ಕೆ ಒಂದು ರೂಪ ಸಿಕ್ಕತ್ತದೆ. ಈ ಅನುಬಂಧ ಚತುಷ್ಟಯದ ಬಗ್ಗೆನೇ ವಿವೇಕ ಚೂಡಾಮಣಿ ತನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳಿರೋದ್ರಿಂದ ಈಗ ಅದನ್ನೇ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದು ಏನು ಅಂತ ಆ ಶ್ಲೋಕ ಬಂದಾಗೆ ನೋಡೋಣ.